ಬೆಳಗಾವಿಯ ಪ್ರಭಾವಿ ಬಿಜೆಪಿ ನಾಯಕನ ಮನೆಗೆ ಡಿಕೆಶಿ ವಿಸಿಟ್ ನ ಕೊಟ್ಟಿದ್ದಾರೆ. ಬಿಜೆಪಿ ನಾಯಕ ಪ್ರಭಾಕರ್ ಕೋರೆ ನಿವಾಸಕ್ಕೆ ಡಿಸಿಎಂ ಭೇಟಿ. ಬೆಳಗಾವಿಯಲ್ಲಿರುವಂತಹ ಕೋರೆ ನಿವಾಸಕ್ಕೆ ಡಿಕೆ ಶಿವಕುಮಾರ್ ಭೇಟಿಯನ್ನ ಕೊಟ್ಟಿದ್ದಾರೆ. ಇನ್ನು ಪ್ರಭಾಕರ್ ಕೋರೆ ಬಿಜೆಪಿಯ ಮಾಜಿ ಸಂಸದರು, ಇನ್ನು ಲಿಂಗಾಯತ ಮುಖಂಡರಾಗಿ ಗುರುತಿಸಿಕೊಂಡಿದ್ದಾರೆ. ಕೋರೆ ನಿವಾಸದಲ್ಲೇ ಬ್ರೇಕ್ಫಾಸ್ಟ್ ಅನ್ನ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಬ್ರೇಕ್ಫಾಸ್ಟ್ ಜೊತೆಗೆ ಪ್ರಭಾಕರ್ ಕೋರೆ ಜೊತೆ ಸಮಾಲೋಚನೆಯನ್ನ ನಡೆಸಿದ್ದಾರೆ. ಇನ್ನು ಪ್ರಭಾಕರ್ ಕೋರೆ ಜೊತೆ ಕೆಲಕಾಲ ಚರ್ಚೆಯನ್ನ ನಡೆಸಿದ್ದಾರೆ ಡಿಸಿಎಂ ಡಿಕೆಶಿ. ಸರ್ ಏನ್ ಸರ್ ವಿಶೇಷ? ಏನಿಲ್ಲಪ್ಪ, ನಿಮ್ಗೆ ಗೊತ್ತಿಲ್ಲ ಹಿಸ್ಟ್ರಿ ಆಫ್ ಕೋರೆ ಫ್ಯಾಮಿಲಿ. ದೇಶದ ಸ್ವಾತಂತ್ರ್ಯಕ್ಕೆ ಆ ಕುಟುಂಬ ಬಹಳ ದೊಡ್ಡ ಸಹಕಾರ ಕೊಟ್ಟಿದೆ. ಅವ್ರ ತಂದೆ ಫ್ರೀಡಮ್ ಜೈಲಲ್ಲಿದ್ದರು. ಹಿಂದೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟಕ್ಕೆ ದುಡ್ಡು ಕೊಟ್ಟಂತ ಕುಟುಂಬ. ಈಗೂ ಕೂಡ ಯಾವುದೇ ಪೊಲಿಟಿಕಲ್ ಪಾರ್ಟಿ ಆಗಲಿ ಅವರ ಸಂಸ್ಥೆಯಿಂದ ಎಲ್ಲ ತರಹದ ಸಹಕಾರ ಕೊಟ್ಟಿದ್ದಾರೆ. ಸುಮಾರು 178 ರೂಮ್ಸ್ ಕೂಡ ನಾವು ಇನ್ಸ್ಟಿಟ್ಯೂಷನ್ನಿಂದ ನಮ್ಮ ಬರುವಂಥ ಗೆಸ್ಟ್ಗಳಿಗೆ, MLAಗಳಿಗೆ, ನಮ್ಮಂಥವ್ರಿಗೆಲ್ಲ ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಲಾಸ್ಟ್ ಟೈಮ್ ಬಂದು ನಾನು ಅಲ್ಲಿ ಹೋಗಿ ಶಿಫ್ಟ್ ಮಾಡ್ಕೊಂಡಿದ್ದೆ. ಸೊ ಈಗ ಕೂಡ ಎಲ್ಲ ನಮ್ಮ ಸಹಕಾರ ಕೊಟ್ಟಿದ್ದಾರೆ. ನಮಗೆ ಒಳ್ಳೇದಾಗಲಿಕ್ಕೆ ಬೆಳಗಾವಿಗೆ ಒಂದು ಇತಿಹಾಸ ಸೃಷ್ಟಿಯಾದಂಥ ಒಂದು ಐತಿಹಾಸಿಕವಾದಂಥದ್ದು. ಸೊ ಅವರೆಲ್ಲ ಸಂಸ್ಥೆಯಿಂದ ಏನು ಬೇಕೋ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಸೊ ಅದಕ್ಕೆ ನಮ್ಮದೊಂದು ಸೌಹಾರ್ದ ಊಟ. ಸರ್ ಎಲ್ಲೋ ಮರಳಿ ಕಾಂಗ್ರೆಸ್ ತರೋ ಪ್ರಯತ್ನ ಏನೋ ಮಾಡ್ತಾ ಇದ್ದೀರಾ ಸರ್? ಕರೆದು ಇಲ್ಲ, ಅವ್ರು ಬರೋದು ಇಲ್ಲ, ಅವಶ್ಯಕತೆನೂ ಇಲ್ಲ. ಈಗ ನಮ್ದು ಅವ್ರದ್ದು ಊಟ ಫಸ್ಟ್ ಕ್ಲಾಸ್ ಊಟ. ಹ್ಞೂ ಸರ್. ಜೋಳದ ರೊಟ್ಟಿ ಸರ್, ಪರ್ಮನೆಂಟ್ ಫ್ರೆಂಡು. ಜೋಳದ ರೊಟ್ಟಿ, ಹಿಂಡಿ, ಮೊಸರು ಹಿಂಡಿ ತಿಂದವನು ಜಟ್ಟಿ ಅಂತ ಆಗುವನು ಅಂತ ನನಗೆ. ಸೊ ಒಳ್ಳೆ ಜೋಳದ ರೊಟ್ಟಿ ಊಟ ಹಾಕಿದ್ರು. ನಾವೆಲ್ಲ ತುಂಬ ಬಹಳ ಸಂತೋಷ. ಈ ಭಾಗದ ದೊಡ್ಡ ಲೀಡರ್ ಸರ್ ಅವರು, ಮತ್ತು ರಾಜಕೀಯವಾಗಿ ಹಂಗೆ ದೊಡ್ಡ ಸ್ಥಾನಮಾನಗಳು ಸಿಗ್ಲಿಲ್ಲ. ಬಿಜೆಪಿ ಹೊತ್ತು ಮಾತಾಡಿಲ್ಲ ಸರ್. ನಾಳೆ ಪ್ರಿಯಾಂಕಾ ಸರ್ ನಾಳೆ ಎಷ್ಟು ಗಂಟೆಗೆ ಬರ್ತಾರೆ ಸರ್? ಫ್ಲೈಟ್ ಎಷ್ಟು ಗಂಟೆಗೆ ಬರ್ತಾರೆ ಸರ್? ಮಹಾತ್ಮ ಗಾಂಧಿ ಅವರ ಹತ್ಯೆಯಲ್ಲಿ ಏನು ನೆಹರು ಅವರ ಕೈವಾಡ ಇತ್ತು. ಒಂದು ಗುಂಡನ್ನ ಗುಡ್ಸೇರ್ ಹೊಡೆದ್ರೆ 2 ಗುಂಡನ್ನ ಹೊಡೆಯೋದಕ್ಕೆ ನೆಹರು ಅವರ ಪಾತ್ರ ಇತ್ತು ಅನ್ನೋ ಮಾತನ್ನು ಕೂಡ ಹೇಳ್ತಾರೆ ಹುಬ್ಬಳ್ಳಿಯಲ್ಲಿ. ಹಾಸ್ಪಿಟ್ಲು ಇದು ನಮ್ಮ MB ಪಾಟೀಲ್ ಅವ್ರಿಗೆ ಹೇಳ್ತೀನಿ, ಅವ್ರ ಹಾಸ್ಪಿಟ್ಲ್ ಇದೆ, ಒಳ್ಳೆ ಮೆಂಟಲ್ ಹಾಸ್ಪಿಟ್ಲಿಗೆ ಸೇರ್ಸಕ್ಕೆ ಏರ್ಪಾಡು ಮಾಡಿ. ಸರ್ ನಾಳೆ ಕಾರ್ಯಕ್ರಮ ಎಷ್ಟು ಗಂಟೆಗೆ ಬರ್ತಾರೆ ಸರ್ ಪ್ರಿಯಾಂಕಾ ಗಾಂಧಿ? 10:30, 10:45 ಇಲ್ಲಿಗೆ ಲ್ಯಾಂಡ್ ಆಗ್ತಾ ಇದ್ದಾರೆ. ಬಂದ ತಕ್ಷಣ ಸುವರ್ಣಸೌಧಕ್ಕೆ ಹೋಗ್ತಾರೆ. ಮುಖ್ಯಮಂತ್ರಿ ಆ ಪ್ರೋಗ್ರಾಮ್ನ ರಿಲೀಸ್ ಮಾಡ್ತಿಲ್ಲ. ಸಾಯಂಕಾಲ ಎಲ್ಲ ಕಂಪ್ಲೀಟ್. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಬಿಜೆಪಿಯಲ್ಲಿದ್ರೂ ಪಕ್ಷದಿಂದ ದೂರ ಉಳಿದಿರುವಂತಹ ಪ್ರಭಾಕರ್ ಕೋರೆ, ಇನ್ನು ಮಾಜಿ ಕೇಂದ್ರ ಸಚಿವ ಸುರೇಶ್ ಅಂಗಡಿ ನಿಧನದ ಬಳಿಕ ಬಿಜೆಪಿಯಿಂದ ದೂರ ಇದ್ದಿದ್ರು. ಹೀಗಾಗಿ ಪ್ರಭಾಕರ್ ಕೋರೆಯನ್ನ ಪಕ್ಷಕ್ಕೆ ಸೆಳೆಯುವಂತಹ ಡಿಕೆ ತಂತ್ರ. ಇನ್ನು ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಪ್ರಭಾಕರ್ ಕೋರೆ ಜೊತೆ ಚರ್ಚೆಯನ್ನ ನಡೆಸಿದಾರ ಡಿಕೆಶಿ. ಬೆಳಗಾವಿ ಭಾಗದಲ್ಲಿ ಪ್ರಬಲ ಲಿಂಗಾಯತ ಮುಖಂಡರಾಗಿರುವಂತಹ ಕೋರೆ, ಎಲ್ಲಾದ್ರೂ ಕೋರೆ ಕಾಂಗ್ರೆಸ್ಗೆ ಬಂದ್ರೆ ಪಕ್ಷಕ್ಕೆ ಲಾಭ ಆಗುವಂತಹ ಚಿಂತನೆಯಲ್ಲಿ ಡಿಕೆಶಿ. ಈ ಬಗ್ಗೆ ಪ್ರಭಾಕರ್ ಕೋರೆ ಜೊತೆ ಚರ್ಚೆಯನ್ನ ನಡೆಸಿದ್ರ ಅನ್ನೋ ಅನುಮಾನ ಈಗ ಶುರುವಾಗ್ತಿದೆ. ಭೇಟಿಯ ಬಳಿಕ ಕಾಂಗ್ರೆಸ್ಗೆ ಕರೆದಿಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ಟರೂ ಕೂಡ ಭಾರೀ ಗುಮಾನಿ ಎದ್ದಿದೆ. ರಾಜ್ಯ ಬಿಜೆಪಿಯಲ್ಲಿ ಭಾರೀ ಬಣಗಳ ಬಡಿದಾಟ ನಡೀತಾ ಇದೆ. ಈ ಬಡಿದಾಟಗಳ ನಡುವೆ ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಮೀಟಿಂಗ್ ಅನ್ನ ಕೂಡ ಆಯೋಜನೆ ಮಾಡಿದೆ. ಈ ಮೂಲಕವಾಗಿ ಕಮಿಟಿಯ ಮೀಟಿಂಗ್ ಅಲ್ಲಿ ಏನೇನು ಆಗುತ್ತೆ ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದ್ರೆ, ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡೆ ಸಾಕಷ್ಟು ಪ್ರಶ್ನೆಯನ್ನ ಹುಟ್ಟುಹಾಕಿದೆ. ಬೆಳಗಾವಿಯ ಪ್ರಭಾವಿ ಬಿಜೆಪಿ ನಾಯಕನ ಮನೆಗೆ ಡಿಕೆ ಶಿವಕುಮಾರ್ ಅವರು ವಿಸಿಟ್ ನ ಕೊಟ್ಟಿದ್ದಾರೆ. ಬಿಜೆಪಿಯ ನಾಯಕ ಪ್ರಭಾಕರ್ ಕೋರೆ ನಿವಾಸಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದಿಢೀರ್ ಅಂತ ಭೇಟಿಯನ್ನ ಕೊಟ್ಟು ಬಿಟ್ಟಿದ್ದಾರೆ. ಬೆಳಗಾವಿಯಲ್ಲೇ ಇರುವಂತಹ ಕೋರೆ ನಿವಾಸಕ್ಕೆ ದಿಢೀರ್ ಭೇಟಿ ಕೊಟ್ಟಿದ್ದಾರೆ. ಇನ್ನು ಪ್ರಭಾಕರ್ ಕೋರೆ ಬಿಜೆಪಿಯ ಮಾಜಿ ಸಂಸದರು, ಇನ್ನು ಲಿಂಗಾಯತ ಮುಖಂಡರಾಗಿ ಗುರುತಿಸಿಕೊಂಡಿದ್ದಾರೆ. ಇವರ ನಿವಾಸದಲ್ಲೇ ಬ್ರೇಕ್ಫಾಸ್ಟ್ ಅನ್ನ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಬ್ರೇಕ್ಫಾಸ್ಟ್ ಜೊತೆಗೆ ಪ್ರಭಾಕರ್ ಕೋರೆ ಸಾಕಷ್ಟು ಸಮಾಲೋಚನೆಯನ್ನ ನಡೆಸಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಿದೆ. ಪ್ರಭಾಕರ್ ಕೋರೆ ಜೊತೆ ಕೆಲ ಕಾಲ ಚರ್ಚೆಯನ್ನ ನಡೆಸಿದ್ದಾರೆ. ಇನ್ನು ಪ್ರಭಾಕರ್ ಕೋರೆ ಬಿಜೆಪಿ ಪಕ್ಷದಿಂದ ದೂರ ಉಳಿದು ಬಿಟ್ಟಿದ್ದಾರೆ. ಮಾಜಿ ಕೇಂದ್ರ ಸಚಿವ ಸುರೇಶ್ ಅಂಗಡಿ ಅವರ ನಿಧನದ ಬಳಿಕ ಬಿಜೆಪಿಯಿಂದ ದೂರ ಇದ್ದಾರೆ. ಹೀಗಾಗಿ
ಪ್ರಭಾಕರ್ ಕೋರೆಯನ್ನ ಪಕ್ಷಕ್ಕೆ ಸೆಳೆಯುವಂತ ತಂತ್ರಕ್ಕೆ ಕೆ ಶಿವಕುಮಾರ್ ಅವರು ಮುಂದಾಗ್ಬಿಟ್ರ ಅನ್ನೋ ಪ್ರಶ್ನೆಗಳು ಉದ್ಭವ ಆಗ್ತಿದೆ. ಯಾಕಂದ್ರೆ ಬೆಳಗಾವಿ ಭಾಗದಲ್ಲಿ ಪ್ರಬಲ ಲಿಂಗಾಯತ ಮುಖಂಡರಾಗಿದ್ದಾರೆ ಕೋರೆ ಅವರು. ಎಲ್ಲಾದ್ರೂ ಕಾಂಗ್ರೆಸ್ಗೆ ಬಂದ್ರೆ ಈ ಮೂಲಕವಾಗಿ ಲಾಭ ಆಗುತ್ತೆ ಅನ್ನುವಂತಹ ಚಿಂತನೆಗಳನ್ನ ನಡೆಸ್ತಿದ್ದಾರ. ಇದೇ ವಿಚಾರಕ್ಕಾಗಿನೇ ಅವರು ಒಂದು ಹೆಜ್ಜೆ ಮುಂದಿಟ್ಬಿಟ್ರ. ಈ ಬಗ್ಗೆ ಪ್ರಭಾಕರ್ ಕೋರೆ ಜೊತೆ ಚರ್ಚೆಯನ್ನ ನಡೆಸಿದ್ರ ಅನ್ನುವಂತಹ ಅನುಮಾನ ಈಗ ಮೂಡ್ತಾ ಇದೆ. ಇನ್ನು ಭೇಟಿಯ ಬಳಿಕ ಕಾಂಗ್ರೆಸ್ಗೆ ಕರೆದಿಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ಟರು ಕೂಡ ಸಾಕಷ್ಟು ಸಂಚಲನ ಈಗ ಮೂಡ್ತಾ ಇದೆ.